ಎಲ್ಲರಿಗೂ ಫ್ರೆಂಡ್ಸ್ ಲಾರ್ಡ್ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನರು ನೋಡುವಂತರಾಗಿದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ಒಂದನ್ನು ತಿಳಿಸುವಂತಳಾಗಿದ್ದೀನಿ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರೆ ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂಥ ದೇವರು ಆತನಾಗಿದ್ರು ಪ್ರಿಯರೇ. ಎಷ್ಟು ಜನರು ಶತ್ರುಗಳ ಬಾಧೆಯಿಂದ, ಎಷ್ಟು ಜನರು ವೈರಿಗಳ ಸಮಸ್ಯೆಯಿಂದ ಭಯ ಪಡ್ತಿದ್ದಾರೆ ಪ್ರಿಯರೇ. ಆದರೆ ನಿಮಗೆ ಶುಭ ವರ್ತಮಾನ ಪ್ರಿಯರೇ, ಈ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂಥ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 106ನೇ ಅಧ್ಯಾಯ 10ನೇ ವಚನ. ನಮ್ಮ ಪೂರ್ವಿಕರನ್ನು ಅವರ ಶತ್ರುಗಳಿಂದ ರಕ್ಷಿಸಿದನು, ವೈರಿಗಳಿಂದ ಪಾರು ಮಾಡಿದನು. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡ್ತಿದ್ದಾರೆ ಪ್ರಿಯರೇ. ಇಸ್ರಾಯೇಲ್ ಜನರಿಗೆ ಅನೇಕ ಶತ್ರುಗಳಿಂದ, ಅನೇಕ ವೈರಿಗಳಿಂದ ದೇವರು ರಕ್ಷಿಸಿದಂಥ ದೇವರು, ಆ ಒಂದು ವೈರಿಗಳಿಂದ ಪಾರು ಮಾಡಿದಂಥ ದೇವರು ನಿಮ್ಮನ್ನು ಅದ್ಭುತ ರೀತಿಯಾಗಿ ನಮಗೆ ವಾಗ್ದಾನ ಮೂಲಕವಾಗಿ ಮಾತಾಡ್ತಾರೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಶತ್ರುಗಳೆಂದರೆ ಅನೇಕ ಸಮಸ್ಯೆಗಳು ಉಂಟು ಮಾಡುವುದು, ಅನೇಕ ರೋಗಗಳು ಉಂಟು ಮಾಡುವುದು, ಅನೇಕ ವಿಷಯದಲ್ಲಿ ನಮಗೆ ಬಾಧೆ ಪಡಿಸುವುದು ಶತ್ರುಗಳಿರುತ್ತೆ ಪ್ರಿಯರೇ. ಆದರೆ ದೇವರು ನಮಗೆ ಎಲ್ಲ ಶತ್ರುಗಳಿಂದ ರಕ್ಷಿಸುವಂಥ ದೇವರು, ಸರ್ವಶಕ್ತನಾದ ದೇವರು ಪ್ರಿಯರೇ. ಎಷ್ಟು ಜನರು ಯಾವ್ಯಾವ ವಿಷಯದಲ್ಲಿ ನೀವು ಶತ್ರುಗಳ ಬಾಧೆಯಿಂದ ಭಯ ಪಡ್ತಾ ಇದ್ರು ಪ್ರಿಯರೇ, ಎಲ್ಲ ವಿಷಯದಲ್ಲಿ ಧೈರ್ಯ ತಂದುಕೊಡ್ರಿ. ದೇವರು ನಮಗೆ ರಕ್ಷಿಸುವಂಥ ದೇವರು, ನಮ್ಮನ್ನು ಕಾಪಾಡುವಂಥ ದೇವರು, ನಮ್ಮನ್ನು ಧೈರ್ಯಪಡಿಸುವಂಥ ದೇವರು. ಆತ ನಿಮ್ಮದಾಗಿ ನೀವು ಧೈರ್ಯ ತಂದುಕೊಡ್ರಿ ಪ್ರಿಯರೇ. ಮತ್ತು ವೈರಿಗಳಿಂದ ಪಾರು ಮಾಡುವನು. ಯಾವ ವೈರಿಗಳಂದರೆ ಅನೇಕ ಜನರು ನಮಗೆ ವೈರಿಗಳಾಗಿ ನಮ್ಮ ಕೆಲಸ ಕಾರ್ಯದಲ್ಲಿ, ಅನೇಕ ಸಾಲ ಹಿಂಸೆದಲ್ಲಿ, ಅನೇಕ ದಿವಸದಿಂದ ನಾವು ಕೋರ್ಟ್ ಕೇಸ್ ವಿಷಯದಲ್ಲಿ ನಾವು ತಿರುಗಾಡುವಂಥ ಸಮಯದಲ್ಲಿ ಅನೇಕರು ನಮ್ಮನ್ನು ಹಿಂಸೆ ಪಡಿಸಿ, ಬಾಧೆ ಪಡಿಸಿ, ಅನೇಕ ಕೆಲಸ ಕಾರ್ಯಗಳಲ್ಲಿ ನಮ್ಮ ವೈರಿಗಳು ಅನೇಕರು ನಮ್ಮನ್ನು ಹಿಂಸಿಸ್ತಾ ಇದ್ದಿರ್ಬೋದು. ಆದರೆ ಅಂಥ ವೈರಿಗಳಿಂದ ದೇವರು ನಮಗೆ ಪಾರು ಮಾಡುವಂದೆಂಬುದಾಗಿ ದೇವರು ನಮಗೆ ವಾಗ್ದಾನ ಮಾಡ್ತಿದ್ರು ಪ್ರಿಯರೇ. ಎಷ್ಟು ಒಳ್ಳೆಯ ದೇವರು ನಮಗೆ ವಾಗ್ದಾನ ಮಾಡ್ತಿದ್ರು ಪ್ರಿಯರೇ. ಈ ವಾಗ್ದಾನ ನೀವು ಗಟ್ಟಿಗೆ ಹಿಡ್ಕೊಂಡು ದೇವರು ನಮಗೆ ಎಲ್ಲ ಶತ್ರುಗಳಿಂದ ನಮ್ಮನ್ನು ರಕ್ಷಿಸುವಂಥ ದೇವರು, ಎಲ್ಲ ವೈರಿಗಳಿಂದ ನಮ್ಮನ್ನು ಬಿಡುಗಡೆ ಮಾಡುವಂಥ ದೇವರು ಆತನ ಎಂಬುದಾಗಿ ನೀವು ಧೈರ್ಯ ತಂದುಕೊಡ್ರಿ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ಎಲ್ಲ ವಿಷಯದಲ್ಲಿ ನಮ್ಮನ್ನು ರಕ್ಷಿಸಿ, ನಮ್ಮನ್ನು ಕಾಪಾಡಿ, ನಮ್ಮನ್ನು ನಡೆಸುವಂಥ ದೇವರು ಆತನಾಗಿದ್ದು ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ನೀವು ಗಟ್ಟಿಗೆ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಡ್ರಿ ಪ್ರಿಯರೇ. ದೇವರೇ ನಮ್ಗೆ ಎಲ್ಲ ರೀತಿಯಾಗಿ ರಕ್ಷಿಸಿ, ನಮ್ಮನ್ನು ಕಾಪಾಡಿ, ನಮ್ಮನ್ನು ದಯ ತೋರಿಸಿ, ನಮ್ಮನ್ನು ಎಲ್ಲ ರೀತಿಯಾಗಿ ನಿಮ್ಗೆ ಸಹಾಯ ಮಾಡುವಂಥ ದೇವ್ರು ನೀನಾಗಿದೆಯಪ್ಪ ಅಂತೇಳಿ ನಾವು ನಂಬಿ ಶ್ವಾಸ ಇಟ್ಟು, ನಾವು ದೇವ್ರ ಮೇಲೆ ನಂಬಿಕೆ ಶ್ವಾಸ ಇಟ್ಟು ನಾವು ಪ್ರಾರ್ಥನೆ ಮಾಡ್ಕೊಳ್ಳುವಂತರಾಗಿರುತ್ತೇವೆ. ಈ ಪ್ರಾರ್ಥನೆ ಕೇಳಿ ದೇವ್ರು ನಮ್ಗೆ ಎಲ್ಲ ವಿಷಯದಲ್ಲಿ ನಮ್ಮನ್ನು ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನ ನೆರವೇರಿಸಿ ನಮ್ಮನ್ನು ಆಶ್ರಯಿಸಿ ಬಲಪಡಿಸುವಂಥ ದೇವರು ಆತನಾಗಿರುತ್ತೇವೆ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪಾತನ ಸ್ತೋತ್ರವಾಗಲಿ. ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾರೆ ತಂದೆ. ಅವ್ರ ಕುಟುಂಬದಲ್ಲಿ ಈ ವಾಗ್ದಾನ ನೆರವೇರಿಸಿ ಆಶ್ವಾಸ ಬಲಪಡಿಸಿರಿ ಪ್ರಭು. ಮತ್ತೆ ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳಿಸುವಂತ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದಿ ಅವ್ರಿಗೆ ಯಾವ ಶತ್ರುಗಳಿಂದ ಭಯ ಪಡ್ತಿರ್ತಾರೆ ತಂದೆ, ಅವ್ರ ಶತ್ರುಗಳಿಂದ ಬಿಡಿಸಿ ಅವ್ರಿಗೆ ರಕ್ಷಿಸಿ ಕಾಪಾಡು ತಂದೆ. ಯಾವ ಜನರು ಎಷ್ಟನ್ನು ವೈರಿಗಳಿದಂತ ಭಯ ಪಡ್ತಿರ್ತಾರೆ ತಂದೆ, ಅವ್ರು ಎಲ್ಲಾ ವೈರಿಗಳಿಂದ ಬಿಡಿಸಿ ಅವ್ರಿಗೆ ಎಲ್ಲಾ ರೀತಿಗೆ ಸಮಸ್ಯೆಗಳನ್ನು ತೆಗೆದು ಅವ್ರಿಗೆ ಸಹಾಯ ಮಾಡ್ರಿ ತಂದೆ. ಎಷ್ಟು ದಿವಸದಿಂದ ಕೋರ್ಟ್ ಕೇಸ್ ವಿಷಯದಲ್ಲಿ ಬಾಧೆ ಪಡ್ತಿದ್ದಾರೆ ತಂದೆ, ಅವ್ರ ಕೋರ್ಟ್ ಕೇಸ್ ವಿಷಯದಿಂದ ಜಯ ಕೊಡ್ರಿ ಪ್ರಭಾ. ಎಷ್ಟು ಜನರು ಸಮಸ್ಯೆಗಳು, ಕುಟುಂಬ ಸಮಸ್ಯೆಗಳು, ಕುಟುಂಬ ಅನಾರೋಗ್ಯದಲ್ಲಿ ಯಾವುದೇ ಒಂದು ವಿಷಯದಲ್ಲಿ ಅವರು ಒಂದು ಭಯ ಪಡುವಂತ ಸಮಯದಲ್ಲಿ ಪ್ರಭಾ ತಂದೆ ದೇವರು ವಾಗ್ದಾನ ಮಾಡ್ರಿ ತಂದೆ, ನಾನು ನಿಮ್ಮ ಎಲ್ಲ ಶತ್ರುಗಳಿಂದ ರಕ್ಷಿಸಿ, ನಾನು ನಿಮ್ಮ ಎಲ್ಲ ವೈರಿಗಳಿಂದ ನಾನು ಬಿಡಿಸುವೆನೆಂಬುದಾಗಿ ತಂದೆ ನೀವು ವಾಗ್ದಾನ ಮಾಡ್ರಿ ತಂದೆ. ಎಲ್ಲಾರ ಕುಟುಂಬದಲ್ಲಿ ತಂದೆ ವಾಗ್ದಾನ ನೆರವೇರಿಸಿ ಆಶ್ವಾಸ ಬಲಪಡಿಸಿರಿ ಪ್ರಭಾ. ಈ ವಾಗ್ದಾನ ಒಂದೊಂದು ಕುಟುಂಬದಲ್ಲಿ ತಂದೆ ಅವ್ರಿಗೆ ಎಲ್ಲಾ ರೀತಿಗೆ ಸಹಾಯ ಮಾಡಿ ರಕ್ಷಿಸಿ ನೀವೇ ಕಾಪಾಡ್ಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ಸಾಯಂಕಾಲ 7:30 ಲೈವ್ ಸ್ಟಾರ್ಟ್ ಆಗುತ್ತೆ ಪ್ರಿಯರೇ. ಎಲ್ಲರೂ ಲೈವ್ದಲ್ಲಿ ಏಕೀಭವಿಸುವಂತರಾಗಿರಿ ಪ್ರಿಯರೇ. ಎಷ್ಟು ಜನರು ಅನಾರೋಗ್ಯ ಸ್ಥಿತಿಯಲ್ಲಿ, ಕುಟುಂಬ ಸಮಸ್ಯೆಯಲ್ಲಿ, ನೀವು ಸಮಸ್ಯೆಯಲ್ಲಿ ಯಾವ ರೀತಿಯಾಗಿ ನೀವು ವಿಧವಾದ ನೀವು ಸಮಸ್ಯೆದಲ್ಲಿದ್ದೀರಾ, ಆದರೆ ಭಯ ಪಡ್ತಿದ್ದೀರಾ, ಅದರ ಲೈವ್ ಮೂಲಕವಾಗಿ ದೇವರು ಅದ್ಭುತ ರೀತಿಯಾಗಿ ಮಾತಾಡುವಂಥ ದೇವರು ಆತನಾಗಿರುತ್ತೀರಿ. ಕಂಟಿನ್ಯೂ ಲೈವ್ದಲ್ಲಿ ಏಕೀಭವಿಸುವಂತರಾಗಿರಿ. ದೇವರು ನಿಮಗೆ ಆಶ್ವಾಸ ಬಲಪಡಿಸುವಂಥ ದೇವರು ಆತನಾಗಿರುತ್ತೀರಿ. ಮತ್ತು ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮ ರೀತಿಯಾಗಿ ರಿಸೀವ್ ಮಾಡಿಕೊಂಡು ನೀವು ಪ್ರಾರ್ಥನೆ ಮಾಡಿಕೊಂಡಾಗ ದೇವರು ನಿಮ್ಮ ಕುಟುಂಬದಲ್ಲಿ ಯಾವ ರೀತಿಯಾಗಿ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಪ್ರಿಯರೇ, ಅದೇ ರೀತಿಯಾಗಿ ನೀವು ಇನ್ನೊಬ್ಬರಿಗೆ ಶೇರ್ ಮಾಡೋದ್ರಿಂದ ನೀವು ದೇವರು ನಿಮಗೆ ಹೆಚ್ಚಾಗಿ ಆಶೀರ್ವಾದ ಬಲಪಡಿಸುವಂಥ ದೇವರು ಆತನಾಗಿರುತ್ತೀರಿ. ಮತ್ತು ಕಲ್ವೇರಿ ವಾಗ್ದಾನ ಪ್ರೇಯರ್ ಮಿನಿಸ್ಟ್ರಿ ಮೂಲಕವಾಗಿ ನೀವು ಎಷ್ಟು ಜನರು ಸ್ವಸ್ಥತೆ, ಬಿಡುಗಡೆ, ಆಶೀರ್ವಾದ ಹೊಂದ್ಕೊಂಡಿದ್ರು ಪ್ರಿಯರೇ. ಆದರೆ ಕಲ್ವೇರಿ ವಾಗ್ದಾನಿಗೆ ನೀವು ಕೊಡಬೇಕೆಂಬ ಆಫರಿಂಗ್ ನೀವು ಯಾವ ರೀತಿಯಾಗಿ ನಿಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡು ನೀವು ದೇವರಿಗೆ ಸಮರ್ಪಿಸುವಂಥ ಕಾಣಿಕೆಯನ್ನು ನೀವು
ಸ್ಕ್ರೀನ್ ಮೇಲೆ ಗೂಗಲ್ ಪೇ ಫೋನ್ಪೇ ಇದೆ ಪ್ರಿಯರೇ. ಅದಕ್ಕೋಸ್ಕರ ನೀವು ಕೊಡಬೇಕನ್ನೋರು ಆ ಗೂಗಲ್ ಪೇ ಫೋನ್ಪೇಗೆ ನೀವು ಕಾಣಿಕೆಯನ್ನು ಸಮರ್ಪಿಸುವಂತರಾಗಿರಬೇಕು. ಮತ್ತು ಇನ್ನು ಯಾರ್ಯಾರು ಕಲ್ವೇರಿ ವಾಗ್ದಾನ ಚಾನಲ್ ನೀವು ಯಾರು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರಿಯರೇ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನೇಕರಿಗೆ ನೀವು ಶೇರ್ ಮಾಡಿರಿ. ಈ ಕಲಿವರಿ ವಾಗ್ದಾನ ಚೇಲನ್ನು ಇನ್ನೂ ಹೆಚ್ಚಾಗಿ ಅಭಿವೃದ್ಧಿಪಡಿಸ್ಬೇಕಂತೇಳಿ ನೀವು ಪ್ರಾರ್ಥಿಸುವಂತರಾಗಿರಿ. ಎಲ್ಲರೂ ಸೇರಿ ನೀವು ಲೈವ್ದಲ್ಲಿ ಏಕೀಭವಿಸಿ ನೀವು ದೇವರ ವಾಕ್ಯನ ಕೇಳುವಂತರಾಗಿರಿ ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್ ಯು.